ರೈತ ಬಾಂಧವರಿಗೆ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಈಗ ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದೆ ಇದೇ ಜಮೀನಿಂದು. ಅವರು ಬ್ರಹ್ಮಾಸ್ತ್ರ ವಿತ್ ಗ್ರೋತ್ಗೆ ಎರಡಕ್ಕೂ ರೆಫರ್ ಮಾಡಿದ್ದೀನಿ ಅಂತ ಹೇಳಿದೆ. ನನ್ನ ಕಂಪನಿ ಧನ್ವಂತ್ರಿ ಲೋಕಸಿರಿ ಪ್ರಾಡಕ್ಟ್ನ ಮತ್ತು 600 ಗಿಡ ಇದೆ. 600 ಗಿಡಕ್ಕೆ 400 ಲೀಟ್ರ್ ನೀರಿಗೆ ರೆಫರ್ ಮಾಡಿದ್ದೀನಿ. 2 ಸೆಟ್ ಎರಡು ಸೆಟ್ಟು ಪ್ರೇಮರು, 2 ಸೆಟ್ಟು ಗ್ರೋತು, 2 ಸೆಟ್ಟು ಧರಿತ್ರಿನ ರೆಫರ್ ಮಾಡಿದ್ದೀನಿ. 200 ಲೀಟ್ರ್ ನೀರಿಗೆ 1 ಬಾಟಲು ಧರಿತ್ರಿ, 1 ಬಾಟಲು ಗ್ರೋತು, 1 ಬಾಟಲು ಪ್ರೇಮರ್ನ ಹಾಕಿ ಮಿಶ್ರಣ ಮಾಡಿ ಈರಿಯನ್ನು ಹಾಕಿ 3 kg ಮಿಶ್ರಣ ಮಾಡಿ ಬುಡಕ್ಕೆ 1.5 ಲೀಟ್ರ್ ಕುಡಿಸ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಬ್ರಹ್ಮಾಸ್ತ್ರ ಮಾಡಿ ಹಿಂದೆಲೆ ಗ್ರೋತ್ಗೂ ಕೂಡ ಕೊಟ್ಟರೆ ತುಂಬ ಗಿಡ ವೀಕ್ ಇರೋವು, 1 ವರ್ಷದ ಗಿಡ ಡೆವಲಪ್ಮೆಂಟ್ ಇರಲಿಲ್ಲ. ಹಾಗಾಗಿ ಮತ್ತು ಬ್ರಹ್ಮಾಸ್ತ್ರಕ್ಕೆ ಹಾಗೆ ಗ್ರೋತ್ಗೂ ಕೊಡಿರಿ ಅಂತ ನನ್ನ ಕೇಳಿದ್ರು. ನಾನು ರೆಫರ್ ಮಾಡಿದ್ದೆ ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ. ಹಾಗಾಗಿ ಇವತ್ತು ಬ್ರಹ್ಮಾಸ್ತ್ರನೂ ಮಾಡಿಸಿ ಹಿಂದೆಲೇ ಅವರು BMTC ಕೆಲಸ ಮಾಡೋದ್ರಿಂದ ಅವರಿಗೆ ರಜೆಗಳು ಸಿಗೋಲ್ಲ. ಹಾಗಾಗಿ ಇವತ್ತು ಎರಡನ್ನೂ ಕೂಡ ಗ್ರೋತು ಮತ್ತು ಬ್ರಹ್ಮಾಸ್ತ್ರ ಎರಡನ್ನೂ ಕೂಡ ಮಾಡಿಸಿದ್ದೀನಿ. ತುಂಬ ಅದ್ಭುತವಾಗಿ ಪ್ರತಿಯೊಬ್ಬರು ನಾನು ಹೇಳೋದಷ್ಟೇ ಆರ್ಗ್ಯಾನಿಕ್ ಕಡೆಗೆ ಬನ್ನಿ ಅಂತ ಹೇಳ್ತೀನಿ. ಧರಿತ್ರಿ ಅನ್ನೋದು ಬೇರ್ನ ಲೂಸ್ ಮಾಡಿಕೊಡುತ್ತದೆ, ಭೂಮಿನ ಸೊಡ್ಲ ಮಾಡಿಕೊಡುತ್ತೆ, ವೈಟ್ ಬೇರ್ನ ಜಾಸ್ತಿ ಮಾಡಿಕೊಡುತ್ತೆ, ಭೂಮಿ ಮುದುರುವಾಗಿ ಗಿಡ ತಾಕತ್ತಾಗಿ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತಿಪ್ಪೆ ಗೊಬ್ಬರ ಏನು ಕೊಡ್ತೀವೋ ಅದಕ್ಕೆ ಸಮ ಅಂತ ಹೇಳ್ಬೋದು. ಹಾಗೆ ಗ್ರೋತು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಡೆವಲಪ್ಮೆಂಟ್ಗೆ ಏನೆಲ್ಲ ಬೇಕೋ ಅದನ್ನು ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರೇಮರು ಕೂಡ ಅದ್ರ ಕಾಂಬಿನೇಷನಾಗಿ ಕೊಡ್ತೀವಿ. ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ಪ್ರತಿ ಗ್ರೋತ್ಗಾಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು, ವೆಸ್ಟಿಸೈಡ್ ಆಗಿರ್ಬೋದು, ಪ್ರತಿಯೊಂದು ಹುಳುಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅದ್ಭುತವಾದ ರಿಸಲ್ಟ್ ಇದೆ. ನಾನು ಹೇಳೋದಷ್ಟೇ, ಎಲ್ಲ ಕೆಮಿಕಲ್ನ ಹೊಡೆದು ಭೂಮಿನ ಹಾಳು ಮಾಡ್ಕೊಬೇಡಿ. ಆದರೆ ಈಗ ನಮ್ಮ ರೈತರು ಎಷ್ಟೋ ಜನ, ಸುಮಾರು ಜನ ಆರ್ಗ್ಯಾನಿಕ್ ಕಡೆಗೆ ಬರ್ತಾಯಿದ್ದಾರೆ, ಭೂಮಿ ಫಲವತ್ತತೆನ ಜಾಸ್ತಿ ಮಾಡ್ಕೋತಾ ಇದ್ದಾರೆ, ಗ್ರೋತ್ನ ಮಾಡ್ಕೋತಾ ಇದ್ದಾರೆ. ನೋಡಿ, 1 ಬಾಟ್ಲು 200 ಲೀಟ್ರ್ ನೀರಿಗೆ ಧರಿತ್ರಿ, 1 ಪ್ರೇಮರು, 1 ಗ್ರೋತ್ನ ಹಾಕಿ, ಹಾಗೆ 2 kg ಹೀರಿಯನ್ನು ಹಾಕಿ. ನಾನು ಹೀರಿಯ ಯಾಕೆ ಹಾಕ್ತಾಯಿದ್ದೀರಾ ಆರ್ಗ್ಯಾನಿಕ್ ಅಂತ ಕೇಳ್ತೀರಾ? ಆಲ್ರೆಡಿ ನಮ್ಮ ಭೂಮಿ ಕೆಮಿಕಲ್ಗೆ ಎಡಿಟ್ ಆಗಿರೋದ್ರಿಂದ ನಾವು ಕೆಮಿಕಲ್ನ ಸಮ್ ಪರ್ಸೆಂಟ್ ಅಂತ ನಾವು ಆ್ಯಡ್ ಮಾಡಲೇಬೇಕಾಗತ್ತೆ. ಹಂಗಾಗಿ ಡೈರೆಕ್ಟ್ ನಾವು ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ. ಈ ಚಿಕ್ಕ ಗಿಡಕ್ಕೆ ನಾನು ಹೀರಿ ಹಾಕಿಸ್ತೀನಿ. ದೊಡ್ಡ ಗಿಡ ಆದರೆ ಅದಕ್ಕೆ ಬೇರೆ ಥರ ಕಾಂಬಿನೇಷನ್ ಹೇಳ್ತೀನಿ. ಹರಳು ಉದುರೋದಾಗಿರ್ಬೋದು, ಚುಕ್ಕಿ ರೋಗ ಆಗಿರ್ಬೋದು, ಎಲ್ಲದಕ್ಕೂ ಬೀಟೆ ಹೊಡೆಯೋದಾಗಿರ್ಬೋದು, ಫಲ ಕಚ್ಚೋದೆಲ್ಲ ಇರೋದಾಗಿರ್ಬೋದು, ಅದಕ್ಕೂ ಕೂಡ ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟು ಎಲ್ಲ ಬೆಳೆಗೂ ಡಿಸೀಸ್ಗೂ ಇದೆ. ಪ್ರತಿಯೊಬ್ಬರು ಹೇಳೋದಷ್ಟೇ, ಆರ್ಗ್ಯಾನಿಕ್ ಬನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಅದನ್ನು ಕಳಿಸ್ಕೊಡಿ. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಪ್ರೋತ್ಸಾಹಿಸಿ. ಹಾಗೆ ಕೂಡ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಕೇಳ್ತೀನಿ. ನೋಡಿ, 1 ಗಿಡಕ್ಕೆ 1.5 ಜಗ್ಗಂಗೆ ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ. 1.5 ಜಗ್ ಇಷ್ಟೇ ಕ್ವಾಲಿಟಿ ಬರಬೇಕಂತ ಹೇಳಿ ಹಾಕಿಸ್ತಾ ಇದ್ದೀನಿ. ಗಿಡ ತುಂಬ ಚಿಕ್ಕದಿದೆ, 1 ವರ್ಷದ ಗಿಡ, ಡೆವಲಪ್ಮೆಂಟ್ ಇರಲಿಲ್ಲ, ಗ್ರೋತ್ ಇರಲಿಲ್ಲ. ಅವರು ಇಲ್ಲಿ ಬೆಂಗಳೂರಲ್ಲಿ ನೋಡಿ ಅಲ್ಲಿ ಹಾಕ್ತಾ ಇರೋರು BMTC ಡ್ರೈವರು, ಅವ್ರ ತಮ್ಮ ಕೂಡ BMTC ಕೆಲಸ ಮಾಡ್ತಾರೆ. ಹಂಗಾಗಿ ತುಂಬ ಅದ್ಭುತವಾಗಿ ಪ್ರತಿಯೊಬ್ಬರೂ ನಾನು ಹೇಳೋದಷ್ಟೇ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ನಾವು ಹೇಳಿದ್ನವ್ರು ಎಲ್ಲರೂ ಹಾಕಿಸ್ತಾ ಇದ್ದಾರೆ, ತುಂಬ ಅದ್ಭುತವಾಗಿದೆ. ಹಾಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕೂಡ ಎಷ್ಟೋ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾನು ಪ್ರತಿಯೊಂದು ತೋಟಕ್ಕೂ ಆಗಿ ಎನಿ ಬೆಳೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಹಾಗೆ ಬಾಳೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಎನಿ ಬೆಳೆ ನಾವೇನೆಲ್ಲ ರೈತರು ಬೆಳಿತೀವೋ ಅದಕ್ಕೆಲ್ಲ ಕೂಡ ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟು ಅದ್ಭುತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಅಷ್ಟೇ ಆರ್ಗ್ಯಾನಿಕ್ ಬನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪ್ರತಿಯೊಬ್ಬರು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ತೀನಿ. ಎನಿ ಬೆಳೆ ನಿಮ್ಮಲ್ಲೂ ಕೂಡ ಎನಿ ಬೆಳೆ ಇದ್ರೂ ನನಗೆ 1 ನಿಮಿಷದ ವಿಡಿಯೋ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನೇ ಖುದ್ದಾಗಿ ಬಂದು ಭೂಮಿ ವಿಸಿಟ್ ಮಾಡಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಿಕೊಟ್ಟು ನಾನೇ ಖುದ್ದಾಗಿ ಇವತ್ತು ಮಾಡಿಸಿರೋ ಅಂಥದ್ದು. ರೈತರು ನೋಡಿ, ಅಣ್ಣಂದು 150 ಗಿಡ ಇದೆ, ತಮ್ಮಂದು 150 ಗಿಡ ಇದೆ. ಇಬ್ಬರೂ ಕೂಡ ಅಣ್ಣ ಒಬ್ಬರು ನನ್ನ ಕರೆಸಿದ್ರು ಅವ್ರ ತೋಟ ನೋಡೋಕ್ಕೆ. ತಮ್ಮ ಕೇಳಿದ್ರಂತೆ ಏನಿದು ಅಂತ ಕೇಳಿದಾಗ ಹಿಂಗೆ ಧನ್ವಂತ್ರಿ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಮೇಡಮು, ನಮ್ಮ ಬಸ್ಸಲ್ಲೆಲ್ಲ ಬರ್ತಾಯಿದ್ದಾರೆ, ತುಂಬ ಜನ ನಾವು ಹಾಕ್ಸಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿದ್ರು. ನಾನು ಕರ್ಕೊಂಬಂದಿದ್ದಕ್ಕೆ, ಅಣ್ಣ ನೀನು ಮಾತ್ರ ತೊಗೊಂಡಿದ್ದೀಯ, ನಮಗೂ ಕೊಡಿಸಿ ಅಂತ ಕೇಳಿದ್ರು. ಆವಾಗ ತಮ್ಮ ಅಣ್ಣ ಇವತ್ತಿಬ್ಬರೂ ಕೂಡ ನನ್ನ ಕಂಪನಿ ಹೆಮ್ಮೆಯ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ಅಣ್ಣ ತಮ್ಮ ಇಬ್ಬರೂ ಕೂಡ ಬಳಸಿದ್ದಾರೆ. ಅವರಿಗೆ ಖುಷಿ ಇದೆ ನನ್ನ ಪ್ರಾಡಕ್ಟ್ನ ಬಳಸೋದಕ್ಕೆ. ಆಲ್ರೆಡಿ ರಿಸಲ್ಟ್ನೆಲ್ಲ ತುಂಬ ಅದ್ಭುತವಾಗಿ ನೋಡಿದ್ದಾರೆ ಅವರು. ಹಾಗಾಗಿ ನನ್ನ ಪ್ರಾಡಕ್ಟ್ನ ಬಳಸೋದಕ್ಕೆ, ಅವರು ನನ್ನ ಕಂಪನಿ ಪ್ರಾಡಕ್ಟ್ನ ಬಳಸೋದಕ್ಕೆ ಖುಷಿ ಇದೆ. ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಆರ್ಗ್ಯಾನಿಕ್ ಬನ್ನಿ, ಕೆಮಿಕಲ್ನೆಲ್ಲ ನೋಡಿ. ಇವತ್ತು ಖುದ್ದಾಗಿ ಇದು ಕೆಲಸ ಮಾಡ್ತಾ ಇರೋ ಅಂಥದ್ದು ಬ್ರಹ್ಮಾಸ್ತ್ರ ವಿತ್ ಗ್ರೋತ್ಗೆ ಪ್ರತಿಯೊಬ್ಬರು ಬೆಳೆಸಿ.